ಸಿಂಹರಾಶಿಯವ್ರ ಬಗ್ಗೆ ನೋಡಬೇಕಾದ್ರೆ ನೋಡಿ, ದ್ವಿತೀಯದಲ್ಲಿ ಕೇತು, ಅಷ್ಟಮದಲ್ಲಿ ಶನಿ. ನೋಡಿ, ಆಯುಷ್ಯ ಸ್ಥಾನದಲ್ಲಿ ಶನಿ ಬಂದಾಗ ತುಂಬ ಒಳ್ಳೆಯದಂತೆ. ನೋಡಿ, ನಷ್ಟಮಂಚೈವ ವ್ಯಾಧಿ ರೂಪೇಣ ಬಾಧ್ಯತೆ. ದ್ವಿತೀಯದಲ್ಲಿ ಕೇತು ಇದ್ದಾಗ ಹಲ್ಲಿಗೆ ಸಂಬಂಧಪಟ್ಟಂಥ ತೊಂದರೆ ಉಂಟಾಗ್ತಕ್ಕಂಥದ್ದು ದ್ವಿತೀಯದಲ್ಲಿ ಕೇತು ಇದ್ದರೆ. ನಂತರ ಹೂಡಿಕೆಯಿಂದ ಧನ ನಷ್ಟ ಉಂಟಾಗ್ತಕ್ಕಂಥದ್ದು. ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಈ ಸಿಂಹರಾಶಿಯವರು ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ತುಂಬ ಒಳ್ಳೆಯದು. ಇನ್ನು ನೀರಿನ ಹತ್ತಿರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಯಾವುದಾದ್ರು ಸಮುದ್ರ ತೀರಕ್ಕೋ ನದಿ ತೀರಕ್ಕೋ ಕ್ಷೇತ್ರಕ್ಕೆ ಹೋದಾಗ ನೀರಿನ ಹತ್ತಿರ ಎಚ್ಚರಿಕೆಯಿಂದ ಇರಬೇಕು. ತಂದೆಯ ಆರೋಗ್ಯದ ಸ್ವಲ್ಪ ಎಚ್ಚರ ವಹಿಸಬೇಕಾಗುತ್ತೆ. ಪಿತೃಸ್ಥಾನದಲ್ಲಿ ಇಷ್ಟು ಗ್ರಹಗಳು ಸೇರ್ತಾ ಇರೋದ್ರಿಂದ ತಂದೆಯ ಆರೋಗ್ಯ ಕಡೆ ಗಮನ ಹರಿಸಬೇಕು. ಅಥವಾ ಭ್ರಾತೃ ಅಂದರೆ ಅಣ್ಣ ತಮ್ಮಂದಿರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಉಂಟಾಗ್ತಕ್ಕಂಥದ್ದಿರುತ್ತೆ. ಎಚ್ಚರವಾಗಿರ್ತಕ್ಕಂಥದ್ದು ಒಳ್ಳೆಯದು. ಆದರೂ ಸಪ್ತಮಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಯಾರ್ಯಾರು ಮದುವೆನ ಆಗ್ತಾರೆ ಅಂದರೆ ವಿವಾಹವಾಗಕ್ಕೆ ಇಷ್ಟಪಡ್ತಾರೆ, ಈಗ ಸಿಂಹರಾಶಿಯವರು ಸ್ವಲ್ಪ ವಿವಾಹ ವಿಚಾರದಲ್ಲಿ ರಾಹುನ ಜೊತೆಯಲ್ಲಿ ಶನಿ ಇರೋದ್ರಿಂದ ಮೋಸ ಹೋಗ್ತಕ್ಕಂಥದ್ದಿರುತ್ತೆ. ಅದಕ್ಕೆ ಹುಡುಗನಾಗಲಿ ಹುಡುಗಿಯಾಗಲಿ ಮದುವೆ ವಿಚಾರದಲ್ಲಿ ಒಂದಲ್ಲ 10 ಬಾರಿ ಯೋಚನೆ ಮಾಡಿ ಮುಂದುವರೆದ್ರೆ ಒಳ್ಳೆಯದು ಸಿಂಹರಾಶಿಯವರಿಗೆ.